ಸೂರಜ್ ರೇವಣ್ಣ ಮೇಲೆ ಆರೋಪ ಮಾಡ್ತಿದ್ರಿ, ಏನ್ ವಿಷಯ, ಏನ್ ನಡೀತಾ ಇದೆ? ವಿಷಯ ಅದೇ ಅವರು ಬರೋ ಕೇಳಿದ್ರು, ಏನ್ ವಿಚಾರಿಸ್ತಾರೆ? ಅದೇ ನನಗೆ ಕೆಲಸ ಕೊಡಿಸ್ತೀನಿ, ಒಳ್ಳೆ ನಿನ್ನ ಬೆಳೆಸ್ತೀನಿ ಬಾ ಅಂತ ಹೇಳಿ ಕರೆದ್ರು. ಅವ್ರ ಮನೆಗೆ ಹೋದೆ. ಮನೆಗೆ ಹೋಗಿ ನಂತರ ಏನೇನು ವಿಚಾರ ಐತಿ ಎಲ್ಲಾನು FIR ಕಾಪಿಲಿ ತಿಳಿಸಿದ್ದೀನಿ. ಅದೇ ವಿಚಾರ ಎಲ್ಲ ನೋಡಿದ್ರೆ ಏನೇ ಸ್ವಲ್ಪ ಬ್ರೀಫ್ ಆಗಿತ್ತು, ಈಗ ಅಷ್ಟೊಂದೆಲ್ಲ ಬಿಸಿಲ್ಲ. ಇಂಡಿಟರ್ ಬೇಡ, ಅವತ್ತಿನ ಏನೇ ಕರೆದು ನೀವೇನ್ ಮುಂಚೆ ಹೋಗಿದ್ರ? ನಿಮಗೆ ಹೆಂಗ್ ಪರಿಚಯ ಆಯ್ತು? ನನಗೆ ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದಾಗ ಕರೆದ್ರು. ನಾನು ಅವಾಗ ಹೋದೆ. ಹೋಗಿ ಮನೆ ಕರೆದು ಒಳ್ಳೆ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯ್ತು. ನೆಕ್ಸ್ಟ್ ಅವರು ಮತ್ತೆ ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 days ಹಿಂದೆ ಮೆಸೇಜ್ ಮಾಡಿದ್ರು, ಫ್ರೀ ಆಗಿದೆ ಬಾ ಮಾತಾಡ್ಬೇಕು ಅಂತ ಹೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಒಳಗಡೆ ಬಿಟ್ಟಿರ್ಲಿಲ್ಲ ಪೊಲೀಸು. ನೆಕ್ಸ್ಟ್ ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ. ಆಮೇಲೆ ನೆಕ್ಸ್ಟ್ ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕ್ಸಿ ಕೈ ಹೆಡ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು. ಮತ್ತೆ ಮುಂದೆ ಇತ್ತ ಕಡೆ ನಡಿಬಾರ್ದು ಘಟನೆ ಎಲ್ಲ ನಡೀತು. ಆಮೇಲೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ರು. ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ, ಇಲ್ಲಾಂದ್ರೆ ಏನೋ ಒಟ್ಟಲ್ಲಿ ನಾನು ಮುಂದುವರಿ ಹೋಗ್ತಿದ್ದೆ. ಅವರು ಇಲ್ಲ ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇಗೆ ಇವನನ್ನ ಸುಮ್ಮನೆ ಇಳಿಸ್ಬಿಡೋಣ, ಇಲ್ಲ ಅಂದ್ರೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು. ಒಟ್ಟಿನಲ್ಲಿ ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಅದ್ರ ನೀವು ಎಷ್ಟು ಸರಿ ಹೋಗಿದ್ರಿ? ಒಂದೇ ಸರಿ? ಇದೇ ಫಸ್ಟ್ ಸರ್. ಎಲ್ಲಿ ನಡೆದಿದ್ದು ಸರ್ ಇದು? ಯಾವಾಗ ನಡೆದಿದ್ದು? ಇದು 4 days ಆಯ್ತು. ಸಂಡೇ ನಡೆದಿರೋದು. ಎಲ್ಲಿ? ಇದು ಬೆಂಗಳೂರ ತೋಟದಲ್ಲಿ, ಗಣೇಶ್ಪುರ, ಹೊಳೆ ನರಸೀಪುರದಲ್ಲಿ. ಇದಾದ್ಮೇಲೆ ಸೂರಜ್ ರೇವಣ್ಣ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಅಂತ? ಇದಾದ್ಮೇಲೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ. ಆಮಿಷಗಳನ್ನು ನೋಡಿ, ಇಲ್ಲ ಇದು ನೀವೀಗ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ನೋಡಿದ್ದಾರೆ.